ಗೈಸ್ ನೋಡಿ, ತಿಮ್ಶೆಟ್ಟಳ್ಳಿ ಕ್ರಾಸ್ ಒಳಗಡೆ ಈಗ ಅಗ್ನಿ ಅವಘಡ ಆಯ್ತಲ್ಲ, ಆ ಗ್ಯಾರೇಜ್ ಅಲ್ಲಿ ಸುಮಾರು ಒಂದು 5 ಕಾರ್ ಭಸ್ಮ ಆಗಿದೆ. ಸೊ ಈ ಸ್ವತಃ ಅವರು ಓನರೇ ಇದ್ದಾರೆ, ಅವ್ರ ಹತ್ರನೇ ಮಾತಾಡೋಣ ಬನ್ನಿ, ಏನಾಯ್ತು ಹೇಗಾಯ್ತು ಅಂತ. ಅಣ್ಣ ನಮಸ್ತೆ. ನಮಸ್ತೆ. ಏನಾಯ್ತು ಇದು, ಹೆಂಗೆ ಫೈರ್ ಇದಾಯ್ತು, ಮತ್ತೆ ಎಷ್ಟೊತ್ತಿಗಾಯ್ತು ಅದ್ರ ಬಗ್ಗೆ? 8:30 ಲಾಕ್ ಮಾಡ್ಕೊಂಡು ಹೋಗಿದ್ದೀರಿ. ಒಂದು 20 ನಿಮಿಷ ನಾವು ಮನೆಗೆ ಹೋಗಿ ಸೇರಿದಿರಿ. ಅಷ್ಟರಲ್ಲಿ ಫೋನ್ ಬಂದ್ ನೋಡಿದ್ರೆ ಅಷ್ಟರಲ್ಲಿ ಎಲ್ಲ ಅಂಟ್ಕೊಂಡಿದ್ದಾಗಿದೆ. ಅವಾಗೂ ಒಂದು ಕಾರ್ ಈಚೆ ತಳ್ಳಿ ಕಷ್ಟ ಬಿದ್ದಿ. ಇನ್ನು ಇನ್ನೋವಾ ಅದೆಲ್ಲಾನು ಎಲ್ಲ ಅಂಟಿದಾಯ್ತು ಸರ್. ಅದಕ್ಕೆ ಏನ್ ರೀಸನ್ ಅಂತ ಗೊತ್ತಾಗಿಲ್ವಾ? ಏನಂತ ಇನ್ನೂ ಗೊತ್ತಿಲ್ಲ ಸರ್ ರೀಸನ್. ಎಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಅಥವಾ ಆ? ಒಳಗಡೆ ಏನಾದ್ರು ಸಿಲಿಂಡರ್ ಅಥವಾ ಶಾರ್ಟ್? ಇಲ್ಲ ಸರ್, ಸಿಲಿಂಡರ್ ಏನಿಲ್ಲ. ಸಿಲಿಂಡರ್ ಆಮ್ಲ ಇದಾಗೋದು, ಬೆಂಕಿ ಅಂಟ ಮೇಲೆ ಇದಾಗೋದು. ಅದು ಆಕ್ಸಿಜನ್ ಸಿಲಿಂಡರ್ ಏನಾಗಲ್ಲ ಆ ತರ. ಹಾ, ಸಿಲಿಂಡರ್ ಹೊಡೆದೋಗ ಚಾನ್ಸೇ ಇಲ್ಲ. ಇದು ಏನಾಗಿದೆ ಅಂತ ಮುಂದೆ ನೋಡ್ಬೇಕು ಇವಾಗ ನಾವು. ಹಾ, ಆಕಸ್ಮಿಕ ಬೆಂಕಿನಾ? ಏನಾಗಿದೆ ಸೊ ಅಂತ ಈಗ ನಿಮ್ಗೆ ಟೋಟಲ್ ನಿಮ್ಗೆ ಎಷ್ಟು ಲಾಸ್ ಆಗಿದೆ, ಇದಕ್ಕೆ ಇನ್ಸೂರೆನ್ಸ್ ಏನಾದ್ರು ಇದೆಯಾ ಹೆಂಗೆ ಅಂತ? ಕಸ್ಟಮರ್ಗಳು ಕೇಳ್ಬೇಕು ಸರ್. ಅವ್ರ ಕಸ್ಟಮರ್ ಗಾಡಿಗಳಿದೆ. ಈಗ ನಾಳೆ ಬಂದ್ರೆ ಯಾವ ತರ ಕಸ್ಟಮರ್ ಕೇಳ್ಬಿಟ್ಟು ಇದ್ ಮಾಡ್ಬೇಕು ಸರ್. ಹಾ, ಇದಲ್ಲ, ನಿಮ್ ಗಾಡಿಗೆ ಇನ್ಸೂರೆನ್ಸ್ ಇದೆಯಾ? ಅಲ್ಲ, ನಿಮ್ ಗ್ಯಾರೇಜ್ಗೆ ಇನ್ಸೂರೆನ್ಸ್ ಇಲ್ಲ ಇದೆಯಾ? ಸರ್, ಇಲ್ಲ ಸರ್, ಏನ್ ಇನ್ಶೂರೆನ್ಸ್ ಏನಿಲ್ಲ ಹೆಚ್ಚು ಕಮ್ಮಿ ನಿಮ್ದು ಎಷ್ಟು ಲಾಸ್ ಆಗಿರ್ಬೋದು ಸರ್? ಸರ್. ನೋಡ್ಬೇಕು ಸರ್, ಇವಾಗ ಎಲ್ಲಾನು ಶೆಡ್ ಗಿಡ್ ಎಲ್ಲ ಹೋಯ್ತು. ನಾಳೆ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಇವಾಗ ಏನು ರೀಸೆಂಟ್ ಹೇಳಕ್ ಆಗಲ್ಲ. ನಾಳೆ ಕಸ್ಟಮರ್ ಬಂದು ಯಾವ್ದೋ ಗಾಡಿಗಳು ಯಾವ್ದು ರನ್ನಿಂಗ್ ಇದೆಯೋ, ಇನ್ಶೂರೆನ್ಸ್ ಎಲ್ಲ ಇಲ್ಲ, ಅದೆಲ್ಲ ನೋಡ್ಬಿಟ್ಟು ಇದ್ ಮಾಡ್ಬೇಕು ಸರ್. ಇಲ್ಲ, ಅಲ್ಲಿ ಒಳಗಡೆ ನೋಡಿದೆ ನಾನು, ಫುಲ್ ಕಂಪ್ಲೀಟ್ ಆಗಿ ಎಲ್ಲ ಭಸ್ಮ ಆಗ್ಬಿಟ್ಟಿದೆ. ಅಲ್ಲಿ ನಿಮ್ಗೇನು ಯೂಸಬಲ್ ತರ ಏನು ಕಾಣಿಸ್ತಾನೆ ಇಲ್ಲ. ನೀವು ಎಷ್ಟು ವರ್ಷದಿಂದ ಇದು ಗ್ಯಾರೇಜ್ ನಡೆಸ್ತಾ ಇದ್ರ ಸರ್? 12 ವರ್ಷದಿಂದ ಇಲ್ಲಿದೆ ಸರ್. 12 ವರ್ಷ. ಹಾ, ನೋಡಿ ಗೈಸ್, ಓನರ್ ಬಂದ್ಬಿಟ್ಟು ಅವರ ಒಂದು ಅನಿಸಿಕೆ, ಅವ್ರ ಒಂದು ನೋವನ್ನ ತೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು.